ಈಗ ದೇವಸ್ಥಾನದ ವಿಚಾರ, ನಾನು ನಾಸ್ತಿಕ ಆಸ್ತಿಕ ಅನ್ನೋದ್ರಲ್ಲಿ ಗೋಜಲಲ್ಲಿ ಇದ್ದೀನಿ ನಾನು. ಓಕೆ, ನಾನು ಪೂರ್ತಿ ದೇವ್ರನ್ನ ಈ ತರದ ಇವತ್ತಿನ ಸಂಪ್ರದಾಯದ ಪ್ರಕಾರ ದೇವಸ್ಥಾನಗಳಿಗೆ ಹೋಗಿ ಭಕ್ತಿ ತಗೊಂಡು ದೇವ್ರ ನಂಬಲ್ಲ. ಬಸವಣ್ಣಂತರ ಕಾಯಕವೇ ಕೈಲಾಸ, ನಾನು ಮಾಡೋ ಕೆಲಸದಲ್ಲಿ ಅದೊಂದು ಪ್ರೀತಿ. ಹಾಗಂತ ಈ ದೇವರುಗಳನ್ನೆಲ್ಲ ತಿರಸ್ಕಾರನೂ ಮಾಡೋದಿಲ್ಲ, ಅದು ನಂಬಿಕೆ. ಈಗ ನನ್ನ ಮನೆಯಲ್ಲಿ ನನ್ನ ತರದಲ್ಲಿ ಅವ್ರ ಚಿಂತನೆ ಮಾಡದೇ ಇದ್ದಾಗ, ಅವ್ರಿಗೆ ಯಾವುದೋ ಲಕ್ಷ್ಮೀ ದೇವ್ರಿಗೆ ಹೋಗಿ ಇವತ್ತು ಪೂಜೆ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದ್ದಾಗ ಕಡ್ಡಿ ಬರ್ಬೇಕು. ನೀವು ಬಂದ್ರೆ ಅನುಕೂಲ ಆಗುತ್ತೆ ಅಂತಾರೆ ಅಂತ ಇಟ್ಕೊಳ್ಳಿ, ಅನ್ಸರ್ಸ್ಕೊಂಡು ಹೋಗೋದಪ್ಪ. ಆಮೇಲೆ ರಾಜಕಾರಣದಲ್ಲಿ ಇದ್ದೀವಿ, ಸಿಕ್ಕಿದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಚುನಾವಣೆ ಟೈಮ್ನಲ್ಲಿ. ನಾನು ದೇವರು ಅದೆಲ್ಲ ಬರೋದಿಲ್ಲ, ಕಲ್ ದೇವ್ರು ಅದೆಲ್ಲ ಚುನಾವಣೆ ನಿಂತಿದ್ದೀನಿ, ಹೋಗೋದು ನಮಸ್ಕಾರ ಮಾಡು. ಕರೆಕ್ಟ್. ಚೆನ್ನಾಗಿರೋ ತೀರ್ಥ ಇದ್ರೆ ಜಾಸ್ತಿ ಇಸ್ಕೊಂತೀನಿ ನಾನು, ಸುಮಾರಾಗಿದ್ರೆ ಗಲೀಜ್ ಇದ್ರೆ ಬೇಡ ಬೇಡಪ್ಪ ಅನ್ನೋದು. ಎಷ್ಟೋ ಕಡೆ ದೇವಸ್ಥಾನಕ್ಕೆ ನಾನು ಹೋಗೋದು, ಎಷ್ಟೋ ಕಡೆ ಇದು ಕಡ್ಲೆ ಉಸ್ಲಿ, ಹೆಸರು ಕಾಳು ಉಸ್ಲಿ ತುಂಬಾ ರುಚಿ ಇರ್ತದೆ, ಅದಕ್ಕೆ ಹೋಗ್ತೀನಿ. ಹೌದು ಸರ್, You are so sweet. ಬಹುಶಃ ನಿಮ್ಮಲ್ಲಿರುವಂತ ಈ ಸರಳವಾದಂತಹ ಮನಸ್ಸು. ಆದ್ರೆ ಅಲ್ಲಿ ಯಾರಿಗೂ ಇರಿಟೇಟ್ ಮಾಡಲ್ಲ. ಪೂಜಾರ್ ಏನ್ ಹೇಳ್ತಾರೋ ಅದು ಶಾಲು ಹೊದ್ಸ್ಕೋಬೇಕು, ಕೂತ್ಕೊಳ್ಳಿ. ಒಂದೇ ಒಂದು ಕಿವಿಲಿ ಹೇಳ್ತೀನಿ, ನಾವು ದೊಡ್ಡವ್ರು ಬಂದಿದ್ದೀವಿ ಅಂತ ಪ್ರಾರಂಭದಲ್ಲಿ ಶ್ಲೋಕ ಶುರು ಮಾಡಿ ಕೊನೆ ತನಕ ಕಾಯಿಸ್ಬೇಡಿ, ದಯವಿಟ್ಟು ಬೇಗ ಎಂಡ್ ಪೋರ್ಷನ್ ಬಂದ್ಬಿಡಿ. ಅದ್ರ ಟೈಮ್ ಅಲ್ಲಿ ಆಟ ಮಾಡೋಕ್ಕಾಗಲ್ಲ. ಮುಗಿಸ ಏನೇ ಇದು ಸುತ್ತ ಜನ ಇರ್ತಾರೆ. ಈ ತರದ ರಾಜಿಗಳನ್ನ ಪ್ರತಿಯೊಬ್ರು ಅಳವಡಿಸ್ತಾರೆ. ಇಷ್ಟ ಇರಲ್ಲಪ್ಪ, ನಿಮ್ಮನೆ ಬರ್ತೀನಪ್ಪ, ನಿಮ್ಮನೆಗೆ ಏನೋ ಇಷ್ಟ ಇರಲ್ಲ ವಾತಾವರಣ, 4 ಜನಕ್ಕೆ ಏನಕ್ಕೋ ತೊಂದರೆ ಇದೆ ಅಂತ ಮಾಡಕ್ ನಾವು ಒಪ್ಕೋಬೇಕು. ಕರೆಕ್ಟ್ ಸರ್. ಸಿಟ್ಟು ಬರುತ್ತೆ ಮನುಷ್ಯ ಅಂದಮೇಲೆ, ಉಪ್ಪು ಹುಳಿ ಖಾರ ತಿಂದ್ಮೇಲೆ ಸಿಟ್ಟು ದುಮ್ಮಾನಗಳು ತಡ್ಕೋಬೇಕಾಗತ್ತೆ, ರೆಸಿಸ್ಟ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಗ್ರೇಟ್ ಆಕ್ಟರ್ಗಳು. ಆತರ ಮಾಡೋದು ಆಕ್ಟಿಂಗ್ ಹೆಂಗೋ ಮಾಡ್ಕೊಳ್ಬಹುದು. ಇನ್ನೊಬ್ಬರ ಭಾವನೆಗಳಿಗೂ ಕೂಡ ಸ್ಪಂದಿಸುವಂತದ್ದು, ಭಾವನೆಯನ್ನು ಅರ್ಥ ಮಾಡ್ಕೋಬೇಕು ಅಂತ ಅವೆಲ್ಲ ಸಂಘಜೀವಿ ಆಗತ್ತೆ, ಸಾಧ್ಯ ಆಗುತ್ತೆ. ಖಂಡಿತ. ಆಮೇಲೆ ನಮ್ಮಿಂದ ಜನ ಬರೋಕ್ ಶುರು ಆಗ್ತಾರೆ, ನಾವು ಹೋಗೋದಕ್ಕೆ ಶುರು ಆಗುತ್ತೆ. ಇವತ್ತು ನಾನು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಹೋದ್ರು ಕೂಡ, ಬಹುತೇಕ ಯಾವುದೇ ದೇಶಕ್ಕೆ ಹೋದ್ರು ಕೂಡ ಹೋಟ್ಲಲ್ಲಿ ಉಳ್ಕೊಳ್ಳಲ್ಲ. ಮನೆಗಳು ಮಂಜುಳಾ ಪರಿಚಯ ಆಯ್ತು, ನಿಮ್ಮ ಸ್ನೇಹಿತರು, ನಿಮ್ಮ ಯಜಮಾನರು ಪರಿಚಯ, ನಮಸ್ಕಾರ ಸ್ವಾಮಿ, ಸುಮ್ಮನೆ ಒಂದು ಸಣ್ಣ ಹಿಂಟ್ ಕೊಟ್ಟರೆ ಸಾಕು, ನಮ್ಮನೆಗೆ ಯಾಕೆ ಬರಬಾರ್ದು, ಅಯ್ಯೋ ಧಾರಾಳ ನಡೀರಿ. ಅಲ್ಲಿ ಏನಿದೆಯೋ ಅದೇ ಥರದಲ್ಲಿ ಅಲ್ಲ ಅನ್ಸರ್ಸ್. ಆ ಮಕ್ಕಳ ಜೊತೆ ಆಟ ಆಡ್ಕೊಂಡು ನಾವು ಇದ್ಕೊಂಡು, ನಾವು ಅಡುಗೆ ಮನೆಗೆ ಸೇರ್ಕೊಂಡು, ನಮ್ಮ ಶ್ರೀಮತಿನೂ ಅಲ್ಲೇ ಹೋಗಿ ಸೇರ್ಕೊಂಡು ಊಟ ಮಾಡ್ಕೊಂಡು ಫ್ರೆಂಡ್ ಆಗ್ಬಿಡ್ತೀವಿ, ಓಡಾಡ್ತೀವಿ.